ಈ ಮುಸ್ಲಿಮರು ಕಾಂಗ್ರೆಸ್ಗೆ ದ್ರೋಹ ಮಾಡ್ತಿದ್ದಾರೆ ಅಥವಾ ಕಾಂಗ್ರೆಸ್ ಮುಸ್ಲಿಮರಿಗೆ ದ್ರೋಹ ಮಾಡ್ತಿದ್ದಾರೆ ಅನ್ನೋದು ಈಗಿನ ಪ್ರಶ್ನೆ. ಕಾಂಗ್ರೆಸ್ ಮುಸ್ಲಿಮರ ಅನಿವಾರ್ಯ ಇಲ್ಲ ಅನ್ನೋ ಸ್ಥಿತಿಗೆ ಮುಸ್ಲಿಮರು ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಅಲ್ಪಸಂಖ್ಯಾತರ ಅಸ್ಮಿತೆ, ಅಲ್ಪಸಂಖ್ಯಾತರ ಸ್ವಾಭಿಮಾನ, ಅಲ್ಪಸಂಖ್ಯಾತರಿಗೆ ಇದ್ದಿದ್ದು ಅದನ್ನ ಕಾಂಗ್ರೆಸ್ ಅಸಿಸ್ತು ಅಂತ ಹೆಂಗ್ ಪರಿಗಣಿಸುತ್ತೆ? ಅದನ್ನ ಕಾಂಗ್ರೆಸ್ ಬಂದಂತ 42% ಮತಗಳಲ್ಲಿ ಮುಸ್ಲಿಮರು ಹಾಕಿರುವ ಮತ ನಿಯರ್ಲಿ 12%. ಎಲ್ಲ ಕಡೆಗೂ ತಮ್ಮ ಸಾಂಪ್ರದಾಯಿಕ ಮತಗಳನ್ನು ಕಳೆದುಕೊಳ್ತಾ ಇದೆ, ವ್ಯವಸ್ಥಿತವಾಗಿ ಸಂಘಟನೆಯಲ್ಲಿ ಹಿಂದುಬೀಳ್ತಾ ಇದೆ, ಎಲ್ಲಾ ರಾಜ್ಯಗಳಲ್ಲೂ ಅಧಿಕಾರವನ್ನು ಕಳೆದುಕೊಂಡು ಈ ರೀತಿ ಹೀನಾಯ ಸ್ಥಿತಿಗೆ ಬಂದರೂ ಕೂಡ ಯಾಕೆ ಮುನ್ನೆಚ್ಚರಿಕೆ ವಹಿಸ್ತಾರೆ? ಸಾಮಾನ್ಯ ಅಲ್ಲ, ಅವ್ರು ಅಲ್ಲೇ ಹೋಗ್ಬಿಟ್ಟು ಉಪ ಚುನಾವಣೆಯಲ್ಲಿ ಯಾವಾಗ ಬ್ರದರ್ ಆಡಳಿತ ಪಕ್ಷನೇ ಗೆಲ್ಲುತ್ತೆ ಬ್ರದರ್ ಅಂತ ಹೇಳ್ಬಿಟ್ಟು. ಓಕೆ, ಹಂಗಾದ್ರೆ ಈಗ ಮುಸ್ಲಿಮರಲ್ಲಿ ಕುದಿತಾ ಇರುವಂತಹ ರಕ್ತ ಈಗ ಕಾಂಗ್ರೆಸ್ ನಮಗೆ ಈ ರೀತಿ ದ್ರೋಹ ಮಾಡ್ತಿದೆ ಅನ್ನೋದು ಗೊತ್ತಿಕೊಂಡಿರುವಂತಹ ಕಿಡಿ ಮುಂದೆ ಯಾವ ರೀತಿ ಸ್ಫೋಟ ಆಗಲ್ಲ? ಒಂದು ವಾರ 15 ದಿವಸದಿಂದ ಸ್ಟಾರ್ ಕ್ಯಾಂಪೇನರ್ ಇನ್ ಕೇರಳ. ಈಗ ಹೋದ್ರೆ ಪ್ರತಿದಿನ ಚರ್ಚೆ, ಜಮೀರ್ ಸಸ್ಪೆಂಡ್, ಜಮೀರ್ ಡಮಾರ್. ಅಟ್ಲೀಸ್ಟ್ ಕನಿಷ್ಠ ತಲೆ ಯೋಚನೆ ಮಾಡಿ ರಿಸಲ್ಟ್ ಬರೋವರೆ ಸುಮ್ಮನೆ ಅಂತ ಸುಮ್ಮನೆ ಏನ್ ತಲೆ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈಗ ಈ ಮುಸ್ಲಿಮ್ರು ಕಾಂಗ್ರೆಸ್ಸಿಗೆ ಅನಿವಾರ್ಯನೋ, ಕಾಂಗ್ರೆಸ್ಗೆ ಮುಸ್ಲಿಮ್ರು ಅನಿವಾರ್ಯನೋ ಅನ್ನೋ ಚರ್ಚೆಗಳು ಒಂದ್ ಕಡೆ. ಆಮೇಲೆ ಈ ಮುಸ್ಲಿಮ್ರು ಬೆಳಿಬೇಕಂದ್ರೆ ಕಾಂಗ್ರೆಸ್ ಸಪೋರ್ಟಿಗಿತ್ತು, ಕಾಂಗ್ರೆಸ್ ಬೆಳೆಗೂ ಮುಸ್ಲಿಮ್ರು ಸಪೋರ್ಟಿಗಿದ್ರು. ಈಗ ಮುಸ್ಲಿಮ್ರಲ್ಲಿ ಒಂದು ಅಭದ್ರತೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ವಿಶೇಷವಾಗಿ ದಾವಣಗೆರೆ ಬೈ ಎಲೆಕ್ಷನ್ ಆದ್ಮೇಲೆ ಶುರುವಾಗಿದ್ದಾವೆ. ಹಾಗಾದ್ರೆ ಈ ಮುಸ್ಲಿಮ್ರು ಕಾಂಗ್ರೆಸ್ಗೆ ದ್ರೋಹ ಮಾಡ್ತಿದ್ದಾರೆ ಅಥವಾ ಕಾಂಗ್ರೆಸ್ ಮುಸ್ಲಿಮರಿಗೆ ದ್ರೋಹ ಮಾಡ್ತಿದ್ದಾರೆ ಅನ್ನೋದು ಈಗಿನ ಪ್ರಶ್ನೆ. ಈ ವಿಚಾರವಾಗಿ ಮಾತನಾಡ್ಲಿಕ್ಕೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ದ್ರೋಹ ಮಾಡ್ತಿರೋದು ಯಾರು ಸರ್? ಕಾಂಗ್ರೆಸ್ ಮುಸ್ಲಿಮರಿಗೆ ಮಾಡ್ತಾ ಇದೆಯೋ ಅಥವಾ ಮುಸ್ಲಿಮರು ಕಾಂಗ್ರೆಸ್ಗೆ ಮಾಡ್ತಾ ಇದ್ದಾರೆ? ಬಹಳ ಅದ್ಭುತವಾದ ಪ್ರಶ್ನೆ ಸರ್ ಇದು. ಈಗ ಇಬ್ರು ಕೂಡ ಒಬ್ಬರಿಗೊಬ್ಬರು ಅನಿವಾರ್ಯ ಅಲ್ಲ ಅಂತ ಹೇಳುವ ಹಂತಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರು ಅನಿವಾರ್ಯ ಇಲ್ಲ ಅನ್ನುವ ಸ್ಥಿತಿಗೆ ಮುಸ್ಲಿಮರು ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಆದ್ರೆ ನಿಜವಾಗಿ ಕಾಂಗ್ರೆಸ್ಗೆ ಮುಸ್ಲಿಮರು ಅನಿವಾರ್ಯ ಹೌದು ಅಲ್ಲ. ಏನು ದಾವಣಗೆರೆಯ ಬೆಳವಣಿಗೆಗಳಿವೆ, ಅದು ಬೀರುವ ಪರಿಣಾಮ ಯಾವುದು? ಕರ್ನಾಟಕದ ಒಳಗಡೆ ಅಗ್ರೆಸಿವ್ ಆದ ಮುಸ್ಲಿಂ ಸಂಘಟನೆಗಳು ಹುಟ್ಟುಬಿಡ್ತಾವ. ಅಲ್ಲ ಸರ್, ನನಗೆ ಒಂದು ಕಾಡ್ತಾ ಇರೋ ಪ್ರಶ್ನೆ ಏನು ಅಂದ್ರೆ, ಈ ಸ್ವಾತಂತ್ರ್ಯ ನಂತರ 2026 ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಂತ ಕಾಂಗ್ರೆಸ್ಗೆ ಯಾವುದೋ ಒಂದು ಉಪಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ ತಕ್ಷಣ ತಿರುಗಿ ಬಿದ್ದು ಬಿಡ್ತಾರ ಸರ್? ಅದು ಸರ್ ಒಂದ್ ಏನಿರುತ್ತೆ ಅಂದ್ರೆ, ಆ ಹರ್ಟ್ ಫೀಲಿಂಗ್ ಅನ್ನೋದೇನಿದೆ ಅದು ಒಮ್ಮೆಲೆ ಬರುವಂತದ್ದಲ್ಲ. ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸಂದರ್ಭಕ್ಕೆ ಐತಿಹಾಸಿಕ ಕಾರಣಗಳಿರ್ತವೆ, ಇನ್ನೊಂದಿರ್ತವೆ, ಮತ್ತೊಂದಿರ್ತವೆ. ಒಂದು ಪಕ್ಷ ನಡೆಸಿಕೊಳ್ಳುವ ರೀತಿ ಇರುತ್ತೆ. ಕರ್ನಾಟಕದಲ್ಲಿ ನೀವು ಮುಸ್ಲಿಂ ನಾಯಕರುಗಳು ಒಬ್ಬೊಬ್ಬರೇ ಮುಗಿದು ಹೋದ ರೀತಿ ಇದೆಯಲ್ಲ. ಈಗ ನೀವು ಜಾಫರ್ ಶರೀಫ್ ಅಂತ ಅವ್ರು ತಗೊಳ್ಳಿ, ರೈಲ್ವೆ ಕರ್ನಾಟಕ ಅದು ಮಾಡಿದ್ರು, ಅವ್ರನ್ನ ನಾವು ಕರ್ನಾಟಕದ ನಾಯಕರು ಅಂತ ರಿಕಗ್ನೈಸ್ ಮಾಡ್ಕೊಳ್ಳಿಲ್ಲ. ಸೊ ಆ ರೀತಿ ನಡೆದದ್ದು. ಆದ್ರೆ ಕಾಂಗ್ರೆಸ್ಸಿಗೆ ಅವರ ಸಮಸ್ಯೆ ಏನು ಅನ್ನೋದಿದೆಯಲ್ಲ, ಅದು ಮುಖ್ಯ ಆದ್ದು ಅಂತ ನನಗೆ. ಸರಿ, ಕಾಂಗ್ರೆಸ್ಸಿಗೆ ಅದ್ರ ಸಮಸ್ಯೆ ಏನು ಅನ್ನೋದು ಎಷ್ಟು ಮುಖ್ಯನೋ, ಮುಸ್ಲಿಮರಿಗೂ ಕೂಡ ಅವ್ರ ಸಮಸ್ಯೆ ಏನು ಅನ್ನೋದು ಅಷ್ಟೇ ಮುಖ್ಯ ಆಗ್ತಾ ಇದೆ ಇಲ್ಲಿ. ಅದು ಆಗತ್ತೆ, ನಾನು ಅದನ್ನ ಡಿನೈ ಮಾಡ್ತಾ ಇಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಕಳೆದ ಚುನಾವಣೆಯ ಅಂಕಿಅಂಶಗಳನ್ನು ತಗೊಳ್ಳಿ ಸರ್. ನಾವು ಮಾತಾಡೋಣ, ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬಂದ ಮತ ಏನಿದೆ ಅದು ಪರ್ಸೆಂಟೇಜ್ 2023ರಲ್ಲಿ 42% ಕಾಂಗ್ರೆಸ್ಗೆ ಬಂದಿತ್ತು. ಇನ್ನು ಬಿಜೆಪಿಗೆ ಬಂದಿದ್ದು 36.23. ಸೊ 37%. ಅಂದ್ರೆ ಇವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟು? 5%. 6%. ಸರ್, 6%ಗೆ ಇವರ ಸಂಖ್ಯೆಗಳಲ್ಲಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಆಗೋಯ್ತು? ಅದೇ ಆಗಿರೋದು. ಓವರ್ ಆಲ್ ಇಲೆಕ್ಷನ್ ಅಲ್ಲಿ ಇರುತ್ತಲ್ಲ, ನೀವು ಒಂದು ಕ್ಷೇತ್ರದಲ್ಲಿ ಸರ್ ನೀವು ಬಹಳ ಅದ್ಭುತವಾದ ನಾವು ವಿಶ್ಲೇಷಣೆ ಮಾಡಬಹುದು. ಒಂದು ಸ್ಮಾಲ್ ಮತದಾರರ ಸಂಖ್ಯೆಯನ್ನು ಹೊಂದಿರುವ ಒಂದು ಸಮುದಾಯ ಇಡೀ ರಿಸಲ್ಟ್ ಅನ್ನು ಬದಲಾಯಿಸಬಹುದು, ಉಲ್ಟಾ ಪಲ್ಟಾ ಮಾಡಬಹುದು. ಆ ಶಕ್ತಿ ಹಲವು ಜಾತಿಗಳಿದೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ಲಿಂಗಾಯತರು ತಗೊಳ್ಳಿ. ಲಿಂಗಾಯತರು ಕರ್ನಾಟಕದ 95% ಕ್ಷೇತ್ರಗಳಲ್ಲಿ ಕನಿಷ್ಠ 5,000 ಮತವನ್ನಾದರೂ ಹೊಂದಿದ್ದಾರೆ. ಕನಿಷ್ಠ 5,000. ಲಿಸ್ಟ್ ಅಂದ್ರೆ 5,000. ಈ 5,000 ಇಡೀ ಇದನ್ನ ಚೇಂಜ್ ಮಾಡಬಹುದು. ಆಯ್ತಾ? ಈಗ ಮುಸ್ಲಿಂ ವಿಚಾರ ಬಂದ,
ಮುಸ್ಲಿಮರು ಕರ್ನಾಟಕದಲ್ಲಿ 14% ಇದ್ದಾರೆ, 13 ಚಿಲ್ಲರೆ 14% ಇದ್ದಾರೆ. ಈ 14% ವೋಟ್ ಏನಿದೆ, ಈ ವೋಟ್ ನಲ್ಲಿ ಇವು ಸಮೀಕ್ಷೆಯ ಪ್ರಕಾರ ಸೊ 85% ವೋಟ್ ಏನಿದೆ ಕಾಂಗ್ರೆಸ್ ಹೋಲ್ಸೇಲ್ ಆಗಿ ಬಂತು 85% ವೋಟ್ ಬಂದ್ರೆ ಓವರ್ ಆಲ್ ಕಾಂಗ್ರೆಸ್ಗೆ ಬಂದಿರಬಹುದಾದ ಪರ್ಸೆಂಟೇಜ್ ವೋಟ್ ಎಷ್ಟು? 85% ಮುಸ್ಲಿಂ ವೋಟ್. ಓಕೆ, ಮುಸ್ಲಿಂ ಅದರಲ್ಲಿ 10 ರಿಂದ 12% JDS ವೋಟ್ ಇದೆ. 2 ರಿಂದ 3% ಅವ್ರದೇ ವೋಟ್ ಬಂದಂಗ ಆಯ್ತು ಇವರಿಗೆ. ಆಯ್ತಾ? ನೀವು ಈ 85% ಮುಸ್ಲಿಮರು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು ಅಂತಾದ್ರೆ ಒಟ್ಟಾರೆ ಕಾಂಗ್ರೆಸ್ಗೆ ಬಂದಂತ 42% ಮತಗಳಲ್ಲಿ ಮುಸ್ಲಿಮರು ಹಾಕಿರುವ ಮತ ನಿಯರ್ಲಿ 12%. ಅಂದ್ರೆ 42ರಲ್ಲಿ 12% ವೋಟು ಮುಸ್ಲಿಮರದು. ಕಾಲು ಭಾಗಕ್ಕಿಂತ ಹೆಚ್ಚಾಗೋಯ್ತು. ಇದರಲ್ಲಿ ನಿಮ್ಗೆ ವ್ಯತ್ಯಾಸ ಇರೋದೆಷ್ಟು? 6%. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಿದವರು ಮುಸ್ಲಿಮರು. ಅಂಕಿಅಂಶಗಳ ಸಮೇತ ಶಶಿಧರ್ ಭಟ್ರು ಮಾತಾಡ್ತಾರೆ ಅಂದ್ರೆ ಅಂಕಿಅಂಶಗಳ ಸಮೇತ. ನೀವು ಉಳಿದ ಸಮುದಾಯಗಳಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ದು ಕುರುಬರು ಮಾತ್ರ 70 ರಿಂದ 72% ಮತ ಹಾಕಿದ್ದಾರೆ. ಉಳಿದಂತೆ ಎಲ್ಲ ಜಾತಿ ಸಮುದಾಯ ಮತಗಳು ಏನಿವೆ ಬಿಜೆಪಿಗಿಂತ ಕಡಿಮೆ ಇದೆ. ಸೊ ಲಿಂಗಾಯತರು 30 ರಿಂದ 35% ಕಾಂಗ್ರೆಸ್ಗೆ ಹಾಕಿದ್ದಾರೆ, ಬಿಜೆಪಿಗೆ 55% ಹಾಕಿದ್ದಾರೆ. ಆ ಸಮುದಾಯದವರು ಟಿಕೆಟ್ ಕೊಡುವುದಕ್ಕಾಗಿ ನೀವೇನ್ ಮಾಡ್ತೀರಿ? ನೀವು ನಿಮ್ಮನ್ನ 85% ಬೆಂಬಲಿಸಿದ ಸಮುದಾಯವನ್ನ ಟಿಕೆಟ್ ನಿರಾಕರಿಸಿ ಅವರನ್ನ ದ್ರೋಹಿಗಳು ಅನ್ನೋ ತೀರ್ಮಾನಕ್ಕೆ ಬಂದು ಅವರನ್ನು ಪಕ್ಷದಿಂದ ರಿಸಲ್ಟ್ ಬರೋಕ್ಕಿಂತ ಮೊದಲೇ ಅವ್ರ ಪಕ್ಷದಿಂದ ಹೊರಹಾಕುವ ಒಂದು. ಅಲ್ಲ ಸರ್, ಈಗ ಅಲ್ಪಸಂಖ್ಯಾತರ ಅಸ್ಮಿತೆ, ಅಲ್ಪಸಂಖ್ಯಾತರ ಸ್ವಾಭಿಮಾನ, ಅಲ್ಪಸಂಖ್ಯಾತರಿಗೆ ಇದ್ದಿದ್ದು ಅದನ್ನ ಕಾಂಗ್ರೆಸ್ ಅಸಿಸ್ತು ಅಂತ ಹೆಂಗ್ ಪರಿಗಣಿಸುತ್ತೆ ಅದನ್ನ? ದಟ್ ಈಸ್ ದ ಥಿಂಗ್ ಸರ್. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಿರೋದು ಏನು ಅಂದ್ರೆ, ಲಿಂಗಾಯತರು ಇದೇ ವಿಚಾರವನ್ನು ಬರ್ತೀನಿ, ಇದೇ ದಾವಣಗೆರೆ ವಿಚಾರವನ್ನು ಬರ್ತೀನಿ, ಇದೇ ಶಾಮನೂರು ಶಿವಶಂಕರ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಡಿ ಅಂತ ಹೇಳಿದವರು ಬಿಜೆಪಿನ ಗೆಲ್ಸಿ ಅಂತ ಹೇಳಿದ್ರು. ಅದು ಹೆಸರು ಹೇಳಿ ಬಿಜೆಪಿನ ಗೆಲ್ಸಿ, ಯಡಿಯೂರಪ್ಪನ ಮಗನ ಗೆಲ್ಸ್ರಿ ಅಂತ ಹೇಳಿದವರು. ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ. ಅದೇ ಇಲ್ಲಿ ಅಲ್ಪಸಂಖ್ಯಾತ ನಾಯಕರು ಯಾವುದೋ ಒಂದು ಹಳೆ ವಿಡಿಯೋ ಇಟ್ಕೊಂಡು ಅವ್ರ ಮೇಲೆ ಕ್ರಮ ಅಂದ್ರೆ ಇದು ಕಾಂಗ್ರೆಸ್ನ ಈ ಬಗ್ಗೆ ನೀತಿನ. ಅದೇ ಆ ಸಮುದಾಯಕ್ಕೆ ಒಂದು ಹಾರ್ಟ್ ಫೀಲಿಂಗ್ ಇದೆ. ಹಾರ್ಟ್ ಫೀಲಿಂಗ್ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಮುಸ್ಲಿಂ ನಾಯಕತ್ವ ಕುಸಿತ ಹೋಗ್ತಾ ಇದೆ. ಸೊ ಬಿಜೆಪಿ ಸಂಪೂರ್ಣ ಮುಸ್ಲಿಂ ಟಿಕೆಟ್ ಕೊಡಲ್ಲ, 14% ಇರುವಂತ ಒಂದು ಸಮುದಾಯವನ್ನ ಹಳೆ ಕಾಲದಲ್ಲಿ ಅಸ್ಪೃಶ್ಯರು ನೋಡುವಂತೆ ಅನ್ಟಚಬಲ್ಸ್ ಮಾಡಿಟ್ಟಿದೆ ಬಿಜೆಪಿ. ಈಗ ಇರ್ಬೋದು ಅವರಿಗೆ ಏನೋ ಕಾಂಗ್ರೆಸ್ ಮಾತ್ರ. JDS ಹೋಗ್ಬಿಟ್ಟು ಕಮಲ ಇದು ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಮಹಿಳೆ ಈಗ ಈ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಸರ್, ರಾಜ್ಯದಲ್ಲಿ ಬದಲಾಗುತ್ತಿರುವ ಮುಸ್ಲಿಂ ಸಮುದಾಯದ ಮಾನಸಿಕ ಸ್ಥಿತಿಯನ್ನ ಕಂಡ್ರೆ ಅಥವಾ ಮುಸ್ಲಿಮರಲ್ಲಿ ಈಗ ಬರುವಂತ ಒಂದು ಭಾವೋದ್ವೇಗದ ಮಾತುಗಳು, ಮುಸ್ಲಿಮರಿಗೆ ಕಾಂಗ್ರೆಸ್ನಿಂದ ಈ ರೀತಿ ಅನ್ಯಾಯ ಆಗ್ತಾ ಇರುವಂತಹ ವ್ಯಾಪಕ ಪ್ರಚಾರವನ್ನ ನೋಡಿದ್ರೆ ಜನತಾದಳ, ದೇವೇಗೌಡರು, ಕುಮಾರಸ್ವಾಮಿ ಅವರು ಅವರ ರಾಜಕೀಯ ತಂತ್ರದಲ್ಲಿ ಏನಾದ್ರೂ ಬದಲಾವಣೆಯನ್ನು ಮಾಡಬಹುದು ಅನ್ಸುತ್ತಾ ತಮ್ಗೆ? ಎಸ್, ಅವರ ರಿಯಾಕ್ಷನ್ ಗಳನ್ನು ನೋಡಿದ್ರೆ ಹಂಗ ಅನಿಸೋಕ್ ಪ್ರಾರಂಭ ಆಗಿದೆ. ಮತ್ತೆ ಮುಸ್ಲಿಂ ಸಮುದಾಯವನ್ನ ತಮ್ಮತ್ತ ಎಳೆಯುವಂತಹ ಒಂದು ರಾಜಕೀಯ ತಂತ್ರವನ್ನ ದೇವೇಗೌಡ, ಕುಮಾರಸ್ವಾಮಿ ರೂಪಿಸ್ತಾ ಇದ್ದಾರೆ ಅಂತ ನನಗೆ ಅನ್ಸೋಕ್ ಪ್ರಾರಂಭ ಆಗಿದೆ. ಯಾಕಂದ್ರೆ ಆ ಮೂಲಕ ಅವ್ರಿಗೆ ಶಕ್ತಿ ಬರಬಹುದು. ಅದ್ರ ಜೊತೆಗೆ ಬಹುತೇಕ ರಾಜಕೀಯ ಪಕ್ಷಗಳು ಆಪ್ಷನ್ ಅನ್ನ ಓಪನ್ ಆಗಿ ಇಟ್ಕೋತವೆ. ದೇವೇಗೌಡರು ಯಾವಾಗಲೂ ಅವ್ರ ಆಪ್ಷನ್ ಓಪನ್ ಇರ್ತಾರೆ. ಅವರ ಆ ಟೈಮಿಗೆ ಸರಿಯಾಗಿ ಅವರು ತಮ್ಮ ಸಿದ್ಧಾಂತವನ್ನ ರೂಪಿಸ್ತಾರೆ, ಅನೌನ್ಸ್ ಮಾಡ್ತಾರೆ. ಇದು ಚಾಣಾಕ್ಷ, ಅನುಮಾನ ಇಲ್ಲ. ಸೊ ಈಗ ಬಿಜೆಪಿಯ ಜೊತೆಗೆ ಅವರ ಸಂಬಂಧ ಏನಿದೆ ಅದು ಏನೇ ಹೇಳಿ ಮೊದ್ಲಿದ್ದಂಗಿಲ್ಲ. ಅದರಿಂದ ಅವ್ರ ಆಪ್ಷನ್ ಓಪನ್ ಇಟ್ಕೊಳ್ತಾರೆ. ಅಲ್ಲ ಸರ್, ಈಗ ಇವರು ಈ ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನ ಹಾಕಿದ್ರಲ್ಲ ದಾವಣಗೆರೆಗೆ ಮತ್ತೆ ಬಾಗಲಕೋಟೆಗೆ, ನೀವೆಲ್ಲೂ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತ ಅದು ಪ್ರಚಾರ ಆಗ್ಲೇ ಇಲ್ಲ. ಬಿಜೆಪಿ ಅಭ್ಯರ್ಥಿಗಳು ಅಂತಾನೆ ಇಲ್ಲ. ಅದಕ್ಕೆ ಇವರು ಏನು ಕುಮಾರಣ್ಣನು ಸಾಮಾನ್ಯ ಅಲ್ಲ. ಅವ್ರು ಅಲ್ಲೇ ಹೋಗ್ಬಿಟ್ಟು ಉಪ ಚುನಾವಣೆಯಲ್ಲಿ ಯಾವಾಗ್ಲೂ ಬ್ರದರ್ ಆಡಳಿತ ಪಕ್ಷನೇ ಗೆಲ್ಲತ್ತೆ ಬ್ರದರ್ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಬ್ರದರ್ ಅಂತ ಹೇಳ್ಬಿಟ್ಟು ಅಲ್ಲೇ ಬತ್ತಿ ಇಟ್ಬಿಟ್ಟಿದ್ದಾರೆ. ಅಲ್ಲಿರೋರಿಗೂ ಎಲ್ಲ ಬಿಡ್ರೆ ಅವ್ರಿಗೆ ಗೆದ್ಕೊತಾರೆ. ಸೊ ಅದರಿಂದ ಅವ್ರ ಆಪ್ಷನ್ ಓಪನ್ ಇದೆ ಈಗ. ಮತ್ತು ಅವ್ರಿಗೆ ಇನ್ನೊಂದು ಗೊತ್ತಿದೆ, ಅಲ್ಲ ಆಪ್ಷನ್ ದೇವೇಗೌಡರು ಅವಾಗಲೇ ಓಪನ್ ಮಾಡಿಟ್ಟಿದಾರಲ್ಲ ಸರ್, ನಾನು ಮುಂದಿನ ಜನ್ಮ ಅಂತ ಇದ್ರೆ ಅದನ್ನ ಹೇಳ್ಬಿಡ್ಬೋದು, ಮುಸ್ಲಿಂ ಆಗಿ ಹುಟ್ಟುಬಿಡ್ತೀನಿ ಹೇಳ್ಬೋದು. ಅದಕ್ಕಿಂತ ಅವರ ಪಕ್ಷ ರಾಜ್ಯದಲ್ಲಿ ಪ್ರಬಲ ಆದ ಹಾಗೆ ಅವರು ಬಿಜೆಪಿಯ ಜೊತೆ ಬಾರ್ಗೇನ್ ಮಾಡ್ಬೋದು. ಹೌದು, ಲೆಕ್ಕಾಚಾರ ಶುರುವಾಗುತ್ತೆ. ಆದ್ರಿಂದ ಅವ್ರಿಗೆ ತಕ್ಷಣ ತಮ್ಮ
ಪಕ್ಷವನ್ನ ಬಲಪಡಿಸಿಕೊಳ್ಳುವಂತ ಸ್ಥಿತಿಯಲ್ಲಿ ಮುಸ್ಲಿಂ ಇವರನ್ನ ಅಲ್ಲ ಸರ್, ಈಗ ಮುಸ್ಲಿಮ್ರು ಈಗ ಆಲ್ರೆಡಿ ಬಾಂಡ್ಲೆಲ್ ಇದ್ದಾರೆ ಸರ್, ಅವ್ರೀಗ ಕಾಂಗ್ರೆಸ್ ಅನ್ನ ಬಾಂಡ್ಲೆಲ್ ಇದ್ದಾರೆ. ಅಲ್ಲಿಂದ ಮತ್ತೆ ಈ JDS ಬಿಜೆಪಿದು ಇದು ಒಂಥರದ್ದು ಇದು ಆ ಒಂದು ಬೆಂಕಿಗೆ ಬೀಳ್ತಾರ ಮತ್ತೆ ಇವ್ರು. ಅಲ್ಲಲ್ಲ, ನಾವು ಈ ಅಂಕಿಅಂಶ ನೋಡಿದೀವಿ ನೋಡಿ. ನೀವು 23 12% ವೋಟ್ ಬಂದಿದೆ ಮುಸ್ಲಿಮರಿಗೆ. 85 ಕಾಂಗ್ರೆಸ್ ಬರೀ 12% ಬಂದಿದೆ. 12 ಇರೋದು 22 ಆಯ್ತಂದ್ರೆ ಮತ್ತೆ ಉಲ್ಟಾ ಆಗುತ್ತೆ ಅಲ್ಲಿ, ಪೂರ್ಣ ಉಲ್ಟಾ ಅಲ್ವಾ? ಈಗ ಗೊತ್ತು ಎಮೋಷನಲ್ ಆಗಿದ್ದಾರೆ ಮುಸ್ಲಿಮರು. ಆಮೇಲೆ ಈಗ ಕಾಂಗ್ರೆಸ್ ಅನ್ನು ಸೋಲಿಸಲೇಬೇಕಂತ ಹಠ ತೊಟ್ಟು ನಿಂತು ಬಿಟ್ರು ಅಂದ್ರೆ ಏನ್ ಬೇಕಾದ್ರು ಅದಲ್ಲ, ಅವ್ರದ್ದು ಮನಸ್ಥಿತಿ ಇದೆ. ಇನ್ನು ಮುಸ್ಲಿಂ ಯುವಕರಲ್ಲಿ ಜಾಸ್ತಿ ಕಾಣುತ್ತೆ. ಅವ್ರು ಹೇಳೋದು ಬಿಜೆಪಿಯನ್ನ ತೋರಿಸಿ ನಮಗ್ ಊಟ ಹೊಡಿತಿದ್ದೀರಿ ಅಂತ. ಅಂದ್ರೆ ಬಿಜೆಪಿಯನ್ನ ಬೆದರು ಬೊಂಬೆಯಾಗಿ ತೋರಿಸಿ ನಮ್ಮನ್ನ ಹೆದರಿಸ್ತಿದ್ದೀವಿ. ಏನಾರು ಆಗೋಗ್ಲಿ, ನಾವು ಅನುಭವಿಸ್ಬಿಟ್ಟಿದೀವಿ. ನಿಮ್ಮಿಂದನೂ ಹಣೆ ಬರ ಇಷ್ಟೇ ಅನ್ನೋ ಮಾನಸಿಕತೆ ಇದೆಯಲ್ಲ, ಅದು ಮುಸ್ಲಿಂ ಯುವಕರಲ್ಲಿ ಕಾಡ್ತಾ ಇದೆ. ಇದು ಕಾಂಗ್ರೆಸ್ ಒಳ್ಳೆ ಲಕ್ಷಣ ಅಲ್ಲ. ಇದನ್ನ ಮುಖ್ಯಮಂತ್ರಿಗಳಿಗೆ ಹಾಗಾದ್ರೆ ಸರ್, ಕಾಂಗ್ರೆಸ್ ಎಲ್ಲಾ ಕಡೆಗೂ ತಮ್ಮ ಸಾಂಪ್ರದಾಯಿಕ ಮತಗಳನ್ನು ಕಳೆದುಕೊಳ್ತಾ ಇದೆ, ವ್ಯವಸ್ಥಿತವಾಗಿ ಸಂಘಟನೆಯಲ್ಲಿ ಹಿಂದ್ಬೀಳ್ತಾ ಇದೆ, ಎಲ್ಲಾ ರಾಜ್ಯಗಳಲ್ಲೂ ಅಧಿಕಾರವನ್ನು ಕಳೆದುಕೊಂಡು ಈ ರೀತಿ ಹೀನಾಯ ಸ್ಥಿತಿಗೆ ಬಂದರೂ ಕೂಡ ಯಾಕೆ ಮುನ್ನೆಚ್ಚರಿಕೆ ವಹಿಸ್ತಾ ಇದೆ? ದಟ್ ಇಸ್ ಅ ಥಿಂಗ್ ಅಂತ ನೀವು ನೋಡಿ. ಜಮೀರ್ ಅವರು ಒಂದು ವಾರ 15 ದಿವಸದ ಹಿಂದೆ ಸ್ಟಾರ್ ಕ್ಯಾಂಪೇನರ್ ಇನ್ ಕೇರಳ. ಈಗ ಹೋದ್ರೆ ಪ್ರತಿದಿನ ಚರ್ಚೆ ಜಮೀರ್ ಸಸ್ಪೆಂಡ್, ಜಮೀರ್ ಡಮಾರ್. ಅಂದ್ರೆ ಒಬ್ಬ ನಾಯಕ ಮೇಲೆ ಹೋಗುವುದಕ್ಕೂ ಮತ್ತು ಕುಸಿಯುವುದಕ್ಕೂ ಇರುತ್ತಲ್ಲ, ಆ ಅಂತರವೇ ಅಳಿಸಿ ಹೋಗುವಾಗೆ ಆಗುತ್ತೆ. ಹಂಗಾದ್ರೆ ಇಲ್ಲಿ ತತ್ವ, ಸಿದ್ಧಾಂತ, ಬದ್ಧತೆ ಅನ್ನೋದಕ್ಕಿಂತ ಈಗ ಈ ಇಬ್ರು ನಾಯಕರ ವೈಯಕ್ತಿಕ ಮುಸುಕಿನ ಗುದ್ದಾಟಕ್ಕೆ ಮುಸ್ಲಿಂ ಸಮುದಾಯ ಬಲಿ ಆಗ್ತಾ ಇದ್ದಾರೆ. ಯು ಆರ್ 100% ಕರೆಕ್ಟ್ ಸರ್. ನೌ ಇಟ್ ಸೀಮ್ಸ್ ದಟ್ DK Shivkumar is powerful. He is playing his game. ಇದು ಖರ್ಗೆ ಹೊರಗಿಂದು ಅಂತ ಅನ್ಸುತ್ತೆ ನನಗೆ. ಸ್ಟಿಲ್ ಐ ಡೋಂಟ್ ನೋ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಲಕ್ಷ್ಯ ಕೊಡ್ತಿದಾರೋ ಇಲ್ವೋ, ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ ಕರ್ನಾಟಕದ ಈ ಬೆಳವಣಿಗೆ ಏನಿದೆ ಇದು ಕಾಂಗ್ರೆಸ್ ಮಟ್ಟಿಗೆ ಆತಂಕಕಾರಿಯಾಗುತ್ತೆ. ಆತಂಕ ಮಾತ್ರ ಅಲ್ಲ, ಇದು ಕಾಂಗ್ರೆಸ್ನ ಒಳ ಶಕ್ತಿಯನ್ನೇ, ಈ ಅಹಿಂದ ಕಾನ್ಸೆಪ್ಟ್ ಅನ್ನ ನಾಶಪಡಿಸ್ತಾರೆ. ಓಕೆ, ಹಂಗಾದ್ರೆ ಈಗ ಮುಸ್ಲಿಂರಲ್ಲಿ ಕುದಿತಾ ಇರುವಂತಹ ರಕ್ತ, ಈಗ ಕಾಂಗ್ರೆಸ್ ನಮಗೆ ಈ ರೀತಿ ದ್ರೋಹ ಮಾಡ್ತಿದೆ ಅನ್ನುವಂತ ಹೊತ್ತಿಕೊಂಡಿರುವಂತಹ ಕಿಡಿ ಮುಂದೆ ಯಾವ ರೀತಿ ಸ್ಫೋಟ ಆಗೋ ಲಕ್ಷಣಗಳು ಕಾಣ್ತವೆ? ಒಂದು 2-3 ನಾವು ಇದು ಮಾಡ್ತಾ ಹೋಗ್ಬೋದು. ಒಂದು SDPI ಏನಿದೆ ಅದು ಪ್ರಬಲವಾಗೋದು ಈಗಲೇ ಸೌತ್ ಕೇಂದ್ರದಲ್ಲಿ, ಚಿಕ್ಕಮಗಳೂರು ಕೆಲವು ಕಡೆ ಪ್ರಬಲ ಆಗ್ತಾ ಇದೆ. ಹೌದು, ಅಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲೂ, ಗ್ರಾಮ ಪಂಚಾಯತ್ಗಳಲ್ಲಿ, ನಗರಸಭೆಗಳಲ್ಲಿ, ಪುರಸಭೆಗಳಲ್ಲಿ ಗೆಲ್ತಾ ಇದ್ದಾರೆ. ಕ್ಲಾಸ್ ರೂಟ್ ಲೆವೆಲ್ ಅದು ಬಂದಿದೆ. ಅದರ ಜೊತೆಗೆ OIC ಏನಿದ್ದಾರೆ, ಬಿ ಟೀಮ್ ಆಫ್ ಬಿಜೆಪಿ ಯಾರ ಮೋದಿಗೆ ಹತ್ರ ಇರೋರು, ಅವರು ಎಂಟ್ರಿ ತಗೋಬಹುದು. ಯಾಕಂದ್ರೆ ಆ OIC ಮುಂದೆ ಗೊತ್ತಿದೆ, ಅವರ ಅಗ್ರೆಸಿವ್ ಆಗಿ ಮುಸ್ಲಿಂ ಸಮುದಾಯನ ಹಿಡಿದಿಟ್ಕೊಳ್ಳೋದು. ಬಿಹಾರದಲ್ಲಿ ಪಾಠ ಕಲ್ತ್ರಲ್ಲ ಸರ್ ಇವರು. ಅಂದ್ರೆ ಅವ್ರು ಮಾಡೋದು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಮುಸ್ಲಿಮರ ಈ 14% ವೋಟ್ ನಲ್ಲಿ ಒಂದು 5-6% ಎಳ್ಕಾಬಿಟ್ರು ಅಂದ್ರೆ ಕಾಂಗ್ರೆಸ್ ಪಡ್ಚ ಅದು ಸಾಕು, ಮೋದಿ ಅಮಿತ್ ಶಾ ಸಂತೋಷ ಪಡ್ತಾರೆ. ಆ ಸ್ಥಿತಿಯನ್ನ, ಇದನ್ನ ಆತ್ಮಹತ್ಯಾ ರಾಜಕಾರಣ ಅಂತ ಕರೀತಾರೆ. ಕಾಂಗ್ರೆಸ್ನ ಆತ್ಮಹತ್ಯಾ ರಾಜಕಾರಣ. ಅವರು ತಮ್ಮ ಬೆಂಬಲ ಕೊಡೋದೇನಿದೆ, ಅಟ್ಲೀಸ್ಟ್ ಕನಿಷ್ಠ ತಲೆ ಯೋಚನೆ ಮಾಡಿ ರಿಸಲ್ಟ್ ಬರೋವರೆಗೆ ಸುಮ್ಮನಿದ್ರೆ ಏನ್ ತಲೆ, ರಿಸಲ್ಟ್ ಬಂದ ಮೇಲೆ ಪೋಸ್ಟ್ ಮಾರ್ಟಮ್, ಆವಾಗ ಏನೂ ಆಗ್ತಿರ್ಲಿಲ್ಲ. ಅಭ್ಯರ್ಥಿ ಸೋಲಿಗೆ ಇವರೇ ಕಾರಣ, ಫೈನ್. ನೀವು ಅದಕ್ಕಿಂತ ಮೊದಲು ಈ ತರಾತುರಿ ಇದೆಯಲ್ಲ, ಇದು ಮಾಡಿದ್ದಿದೆಯಲ್ಲ, ಇದ್ರ ಉದ್ದೇಶದ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಮತ್ತು ಏನಿದೆ ಅಂದ್ರೆ ಅವನ ಸಮರ್ಥ ಬಿದ್ದ ಮೇಲೆ ಮಾಡಿದ್ರೆ ಅವನ ಬಗ್ಗೆ ಒಂದು ಸಿಂಪತಿ ಇರ್ತಾ ಇದೆ. ಹಂಗಾದ್ರೆ ಇದು ಸಮರ್ಥನೀಯ ಅಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗವಹಿಸಿ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರು, ಈ ಕಾಂಗ್ರೆಸ್ನವರೇ ಶತ್ರುಗಳು ಯಾವತ್ತೂ ಅನ್ನೋ ಮಾತಿದೆ. ಅದನ್ನ ಶಶಿಧರ್ ಭಟ್ರು ತುಂಬಾ ವಿಸ್ತಾರವಾಗಿ ಮತ್ತು ವಿಶೇಷವಾಗಿ ವಿಶ್ಲೇಷಣೆಯನ್ನು ಮಾಡಿದ್ರು. ಇದಾಗಿತ್ತು ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಈ ಮುಸ್ಲಿಮರು ಕಾಂಗ್ರೆಸ್ಗೆ ದ್ರೋಹ ಮಾಡ್ತಿದ್ದಾರೆ ಅಥವಾ ಕಾಂಗ್ರೆಸ್ ಮುಸ್ಲಿಮರಿಗೆ ದ್ರೋಹ ಮಾಡ್ತಿದ್ದಾರೆ ಅನ್ನೋದು ಈಗಿನ ಪ್ರಶ್ನೆ. ಕಾಂಗ್ರೆಸ್ ಮುಸ್ಲಿಮರ ಅನಿವಾರ್ಯ ಇಲ್ಲ ಅನ್ನೋ ಸ್ಥಿತಿಗೆ ಮುಸ್ಲಿಮರು ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಅಲ್ಪಸಂಖ್ಯಾತರ ಅಸ್ಮಿತೆ, ಅಲ್ಪಸಂಖ್ಯಾತರ ಸ್ವಾಭಿಮಾನ, ಅಲ್ಪಸಂಖ್ಯಾತರಿಗೆ ಇದ್ದಿದ್ದು ಅದನ್ನ ಕಾಂಗ್ರೆಸ್ ಅಶಿಸ್ತು ಅಂತ ಹೆಂಗ್ ಪರಿಗಣಿಸುತ್ತೆ? ಅದನ್ನ ಕಾಂಗ್ರೆಸ್ ಬಂದಂತ 42% ಮತಗಳಲ್ಲಿ ಮುಸ್ಲಿಮರು ಹಾಕಿರುವ ಮತ ನಿಯರ್ಲಿ 12%.
ಎಲ್ಲ ಕಡೆಗೂ ತಮ್ಮ ಸಾಂಪ್ರದಾಯಿಕ ಮತಗಳನ್ನು ಕಳೆದುಕೊಳ್ತಾ ಇದೆ, ವ್ಯವಸ್ಥಿತವಾಗಿ ಸಂಘಟನೆಯಲ್ಲಿ ಹಿಂದುಬೀಳ್ತಾ ಇದೆ, ಎಲ್ಲಾ ರಾಜ್ಯಗಳಲ್ಲೂ ಅಧಿಕಾರವನ್ನು ಕಳೆದುಕೊಂಡು ಈ ರೀತಿ ಹೀನಾಯ ಸ್ಥಿತಿಗೆ ಬಂದರೂ ಕೂಡ ಯಾಕೆ ಮುನ್ನೆಚ್ಚರಿಕೆ ವಹಿಸ್ತಾ ಇಲ್ಲ? ಕುಮಾರಣ್ಣ ಸಾಮಾನ್ಯ ಅಲ್ಲ, ಅವ್ರು ಅಲ್ಲೇ ಹೋಗ್ಬಿಟ್ಟು ಉಪು ಚುನಾವಣೆಯಲ್ಲಿ ಯಾವಾಗಲೂ ಬ್ರದರ್ ಆಡಳಿತ ಪಕ್ಷನೇ ಗೆಲ್ಲುತ್ತೆ ಬ್ರದರ್ ಅಂತ ಹೇಳ್ಬಿಟ್ಟು ಓಕೆ, ಹಂಗಾದ್ರೆ ಈಗ ಮುಸ್ಲಿಮರಲ್ಲಿ ಕುದಿತಾ ಇರುವಂತಹ ರಕ್ತ, ಈಗ ಕಾಂಗ್ರೆಸ್ ನಮಗೆ ಈ ರೀತಿ ದ್ರೋಹ ಮಾಡ್ತಿದೆ ಅನ್ನೋದು ಗೊತ್ತಿಕೊಂಡಿರುವಂತಹ ಕಿಡಿ ಮುಂದೆ ಯಾವ ರೀತಿ ಸ್ಫೋಟ ಆಗಲ್ಲ? ಒಂದು ವಾರ 15 ದಿವಸದಿಂದ ಸ್ಟಾರ್ ಕ್ಯಾಂಪೇನರ್ ಇನ್ ಕೇರಳ, ಈಗ ಹೋದ್ರೆ ಪ್ರತಿದಿನ ಚರ್ಚೆ, ಜಮೀರ್ ಸಸ್ಪೆಂಡ್, ಜಮೀರ್ ಡಮಾರ್. ಅಟ್ಲೀಸ್ಟ್ ಕನಿಷ್ಠ ತಲೆ ಯೋಚನೆ ಮಾಡಿ ರಿಸಲ್ಟ್ ಬರೋವರೆಗೆ ಸುಮ್ಮನೆ ಅಂತ ಸುಮ್ಮನೆ ಏನ್ ತಲೆ